ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತ ಕೋಹಿನೂರು ವಜ್ರ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಆಗಿನ ಕಾಲಕ್ಕೆ ಯಂಗ್ ಪುಂಗ್ಲಿ ಎಂಬ ಯೂನಿವರ್ಸಿಟಿಯಲ್ಲಿ ಪುಂಗೋದ್ರಲ್ಲಿ PhD ಮಾಡಿದ ಮೊದಲ ಕನ್ನಡಿಗ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೆಲವು ಪೆಂಗನನ್ ಮಕ್ಕಳು ಅಂದ್ರೆ ಕರೋನಾ ಟೈಮ್ ಅಲ್ಲಿ ಹುಟ್ಟಿರುವ ಡೈಪರ್ ಮಕ್ಕಳು ಹೇಳುವ ಪ್ರಕಾರ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪ ಇಲ್ಲ ಅಂದ್ರೆ ಕನ್ನಡ ಚಿತ್ರರಂಗ ಇಲ್ಲ. ಕನ್ನಡ ಚಿತ್ರರಂಗ ನಿಂತಿರುವುದೇ ಯಶ್ ಅವರ ಮೇಲೆ. 4 ವರ್ಷಗಳ ಹಿಂದೆ ರಿಲೀಸ್ ಆದ KGF ಸಿನಿಮಾದಿಂದ ಬಂದಂತ ಆ 1000 ಕೋಟಿ ಕಲೆಕ್ಷನ್ ನಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು 4 ಆಕ್ಸಿಜನ್ ಸಿಲಿಂಡರ್ ಗಳನ್ನು ಪರ್ಚೇಸ್ ಮಾಡಿ ಆ 4 ಆಕ್ಸಿಜನ್ ಸಿಲಿಂಡರ್ ಗಳನ್ನು KFI ಗೆ ಕನೆಕ್ಟ್ ಮಾಡಿ ಉಸಿರಾಡುವಂತೆ ಮಾಡಿದ ಮೊದಲ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ನಮ್ಮ ಗಡ್ಡಪ್ಪನವರು ಅಂತ ನಮ್ಮ ಡೈಪರ್ ಮಕ್ಕಳು 4 ವರ್ಷಗಳಿಂದ ನಮ್ಮ ಗಡ್ಡಪ್ಪನವ್ರಿಗೆ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡ್ ಬರ್ತಿದ್ರು. ರಿಯಾಲಿಟಿ ಏನಪ್ಪಾ ಅಂದ್ರೆ KGF ಸಿನಿಮಾ ಬರೋಕ್ ಮುಂಚೆ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಯಾರು ಅಂತ ಆ 7 ಕೊಂಡಲವಾಡ ವೆಂಕಟರಮಣ ಸ್ವಾಮಿಗೂ ಗೊತ್ತಿರಲಿಲ್ಲ. KGF ಸಿನಿಮಾದ ನಂತರ ಅಣ್ಣನ ರೇಂಜು ಬದಲಾಯಿತು. ಹಣದ ಮೇಲೆ ಆಸೆ ಹುಡ್ತು. ಅಂಬಾನಿ ರೇಂಜ್ಗೆ ಬೆಳಿಬೇಕು ಎಂಬ ಹಂಬಲ ಹೆಚ್ಚಾಯ್ತು. ಮಲಯಾಳಂನಲ್ಲಿ ಎಲ್ಲೋ ಮೋತಾನ್ ಸಿನಿಮಾ ಮಾಡ್ಕೊಂಡಿದ್ದ ಗೀತಾಕ್ಕನ ಕರ್ಕ ಬಂದು ಟಾಕ್ಸಿಕ್ ಸಿನಿಮಾಗೆ ಡೈರೆಕ್ಟರ್ ಮಾಡಿದ್ರು. ಕೊನೆಗೆ ಏನಾಯ್ತು? ದುರಂದರ್ಗೆ ತಿಕ್ಕ ಕೊಟ್ಟು ಓಡೋದ್ರು. ಎಲ್ಲಿ ದುರಂದರ್ ಸಿನಿಮಾದ ಎದುರು ಟಾಕ್ಸಿಕ್ ರಿಲೀಸ್ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತಾವ್ ಎಂಬ ಭಯದಲ್ಲಿ ನಮ್ಮ ಕತ್ರಗುಪ್ಪೆ ರಾವಣ ಅವರು ಟಾಕ್ಸಿಕ್ ಸಿನಿಮಾನ ಪೋಸ್ಟ್ ಪೋನ್ ಮಾಡ್ಕೊಂಡ್ರು. ನಮ್ಮ ಪಂಚಾಯತಿ ಪರಮೇಶಿ ಪಾಲಿಡಾಲ್ ಡೈಪರ್ ಮಕ್ಕಳು ಹೇಳುವ ಪ್ರಕಾರ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರ ಟಾಕ್ಸಿಕ್ ಸಿನಿಮಾದ ಎದುರು ದುರಂದರ್ ಸಿನಿಮಾ ರಿಲೀಸ್ ಆಗಿದ್ರೆ ದುರಂದರ್ ಅಡ್ರೆಸ್ಗೆ ಇಲ್ಲದಂತೆ ಕಳೆದೋಗ್ತಿತ್ತು ಅಂತ ಪುಂಗಿ ಬಿಟ್ಟಿದ್ದ ಇದೇ ಡೈಪರ್ ಕಂದಮ್ಮಗಳು ದುರಂದರ್ ರಿಲೀಸ್ ಆದ್ಮೇಲೆ ನಮ್ಮ ಯಶ್ ಅವರು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಮಿಡ್ಲ್ ಈಸ್ಟ್ ನಲ್ಲಿ ವಾರಿದೆ. ಭಾರತದಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದ್ರೆ 1000 ಕೋಟಿ ಕಲೆಕ್ಷನ್ ಮಾಡೋದು ತುಂಬಾ ಕಷ್ಟ. ಅದು ಬೇರೆ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರಿಗೆ ಇಂಡಿಯಾದಲ್ಲಿ ಫ್ಯಾನ್ಸ್ ಇಲ್ಲ. ಅದೇ ಮಿಡ್ಲ್ ಈಸ್ಟ್ ನಲ್ಲಿ ರಿಲೀಸ್ ಆಗಿದ್ರೆ ಮಿನಿಮಮ್ ಏನಂದ್ರು 2000 ಕೋಟಿ ಮಾಡುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಟಾಕ್ಸಿಕ್ ಸಿನಿಮಾನ ಪೋಸ್ಟ್ ಪೋನ್ ಮಾಡ್ಕೊಂಡ್ರು ಅಂತ ಪುಂಗಿ ಬಿಟ್ರು. ವಾಟ್ ಎ ಮ್ಯಾನ್, ವಾಟ್ ಎ ವಿಷನ್, ವಾಟ್ ಎ ಥಾಟ್, ಯಶ್ ಬಾಸ್ ಇಸ್ ಎ ಗ್ರೇಟ್ ಅಂತ ಪುಂಗಿ ಬಿಟ್ಟಿದ್ದ ಇದೇ ಕಂದಮ್ಮಗಳು ಹೊಸದಾಗಿ ಪುಂಗಿ ಬಿಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರ ಟಾಕ್ಸಿಕ್ ಸಿನಿಮಾದ ವಿಚಾರಕ್ಕೆ ಬಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಮಲಯಾಳಿ ಗೀತಕ್ಕ ಈ ಸಿನಿಮಾದ ಡೈರೆಕ್ಟರ್. 600 ಕೋಟಿ ಬಂಡವಾಳ ಈ ಸಿನಿಮಾಗೆ ಹಾಕಿದ್ದಾರೆ. 7000 ಕೋಟಿ ಸಿನಿಮಾದಿಂದ ಹೇಗಾದ್ರೂ ಮಾಡಿ ತೆಗಿಬೇಕು ಅಂತ. ಆದ್ರೆ ಇವರ ದರಿದ್ರ ಮಾತ್ರ ಬಾಬಾ ಬುಡಂಗಿರಿ ಬೆಟ್ಟದಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರೆ ವಿಜಯ್ ದಳಪತಿ ಅವರ ಜನನಾಯಕನ್ ಸಿನಿಮಾ ಈಗಾಗಲೇ ಲೀಕ್ ಆಗಿದೆ. 106 ಕೋಟಿ ಇವರಿಗೆ ನಷ್ಟ ಆಗಿದೆ. ಆ ನಷ್ಟನ ಭರ್ತಿ ಮಾಡ್ಬೇಕು ಅಂದ್ರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ಲೇಬೇಕು ಅಂತ ನಮ್ಮ ಡೈಪರ್ ಕಂದಮ್ಮಗಳು ಹೇಳ್ತಿದ್ದಾರೆ. ಯಶ್ ಅವರಿಗೆ ಈ ಕೋಟಿಗಳು ಬೋಟಿಗಳಿಗೆ ಸಮ. ಇವರು 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಲಿ, 5 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಲಿ, ಇವರ ಕ್ರೇಜ್ ಒಂಚೂರು ಕಡಿಮೆ ಆಗಿಲ್ಲ ಇದುವರೆಗೆ. ಯಾಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ದಚ್ಚು ಕಿಚ್ಚ ಅವರಿಗೆ ಕರ್ನಾಟಕದಲ್ಲಿ ಫ್ಯಾನ್ಸ್ ಇದ್ರೆ ನಮ್ಮ ಕತ್ರಗುಪ್ಪೆ ರಾವಣ ಯಶ್ ಅವರಿಗೆ 1000 ಕೋಟಿ KGF ಕಲೆಕ್ಷನ್ ಇದೆ. ಒಬ್ಬ ಮನುಷ್ಯನಿಗೆ ಸಡನ್ ಆಗಿ ಸಕ್ಸಸ್, ಸ್ಟಾರ್ಡಮ್, ಹಣ ಬಂದಾಗ ಅದನ್ನು ಕಾಪಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಮುಂದೆ ಏನಾಗುತ್ತೋ ಎಂಬ ಭಯದಲ್ಲಿ ಇರ್ತಾನೆ. ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಇದ್ದಾರೆ. ಮುಖದಲ್ಲಿ ಚಾರ್ಮ್ ಕಳ್ಕೊಂಡಿದ್ದಾರೆ. ಎಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದ್ರೆ ಪೆದ್ದಿ ಸಿನಿಮಾ ಬಂದು ತಿಕ್ಕ ಹೊಡೆದು ಹೋಗುತ್ತೋ ಎಂಬ ಭಯದಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಇದ್ದಾರೆ. ಎಲ್ಲಾ ಸಿನಿಮಾಗಳು ಇಟ್ಟಾಗಲ್ಲ. ಇಟ್ಟಾದ ಎಲ್ಲಾ ಸಿನಿಮಾಗಳು 1000 ಕೋಟಿ ಕಲೆಕ್ಷನ್ ಮಾಡಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಭಾಸ್ ಅವರು ಬಾಹುಬಲಿ ಸಿನಿಮಾದ ನಂತರ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ. ಆದ್ರೂ ಅವರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ದಾರೆ. ನನ್ನಿಂದನೇ ಎಲ್ಲ, ನಾನಿಲ್ಲ ಅಂದ್ರೆ KFI ಉದ್ಧಾರ ಆಗಲ್ಲ ಎಂಬ ಭ್ರಮೆಯಲ್ಲಿ ಅವರ ಡೈಪರ್ ಮಕ್ಕಳು ಅವರು ಇದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಮ್ಮ ಗಡ್ಡಪ್ಪನವರು ಆದಷ್ಟು ಬೇಗ ಟಾಕ್ಸಿಕ್ ಸಿನಿಮಾನ ರಿಲೀಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಪೆದ್ದಿ ಸಿನಿಮಾ ಅದೇ ಜೂನ್ 4ರಂದು ರಿಲೀಸ್ ಆಗ್ತಿದೆ. ಈ ಸಲ ಪೆದ್ದಿ ಸಿನಿಮಾ ಕೊಡೋ ಹೊಡೆತಕ್ಕೆ ಟಾಕ್ಸಿಕ್ ಸಿನಿಮಾ ಎಲ್ಲಿ ಎಗರ್ಕೊಂಡು ಹೋಗುತ್ತೋ ಎಂಬ ಭಯದಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಗಡ್ಡಪ್ಪನವರು ಇದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಭಾಗ 2ರಲ್ಲಿ ಇದರ ಕತೆ ಮುಂದುವರಿಯುತ್ತೆ. ಮತ್ತೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.